ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. SIR ಪ್ರಕ್ರಿಯೆ ಬಹುತೇಕ ಅಂತಿಮ ಹಂತಕ್ಕೆ ತಲುಪಿದೆ. ಇನ್ನೇನು 2 ದಿನಗಳಲ್ಲಿ ಅಂತಿಮವಾಗಿರುವಂಥ ಒಂದು ಡ್ರಾಫ್ಟ್ ಪಟ್ಟಿಯನ್ನು ಕೂಡ ಚುನಾವಣಾ ಆಯೋಗ ಬಿಡುಗಡೆ ಮಾಡುತ್ತೆ. ಆದರೆ ಈ SIR ಪ್ರಕ್ರಿಯೆಯಲ್ಲಿ ಬಹಿರಂಗಗೊಂಡಿರುವಂಥ ಒಂದು ಆತಂಕಕಾರಿ ವಿಷಯ ಏನಪ್ಪ ಅಂತಂದರೆ, ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಮಂದಿ, 1,20,00,000 ಹೆಚ್ಚು ಕಮ್ಮಿ ಜನರು ಈ ಒಂದು ASDDO ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾರೆ ಅನ್ನುವಂಥದ್ದು. ಈ ASDDO ಪಟ್ಟಿಯಲ್ಲಿ ಅತ್ಯಂತ ಹೆಚ್ಚಿನ ಜನ ಇರುವಂಥದ್ದು ಬೆಂಗಳೂರಿನಿಂದ. ಸೊ ಹಾಗಿದ್ರೆ ಬೆಂಗಳೂರಿನಲ್ಲಿರುವಂಥ ಅರ್ಧಕ್ಕರ್ಧ ಜನ ಈ SIR ಪ್ರಕ್ರಿಯೆ ಮುಖಾಂತರವಾಗಿ ಇದೀಗ ಮತದಾರರ ಪಟ್ಟಿಯಿಂದ ಹೊರಗಡೆ ಬೀಳುವಂಥ ಆತಂಕವನ್ನು ಎದುರಿಸ್ತಾ ಇರುವಂಥದ್ದು. ಹಾಗಿದ್ರೆ ಬೆಂಗಳೂರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ASDDO ಲೀಸ್ಟ್ನಲ್ಲಿ ಜನ ಸೇರಿಕೊಂಡಿದ್ದಾರೆ, ಯಾವ್ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿದೆ, ಯಾಕೆ ಹೀಗಾಯಿತು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ನೀವು ಇದುವರೆಗೂ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಯಾವುದೇ ಚುನಾವಣೆಗಳನ್ನು ಮತದಾನದ ಪ್ರಮಾಣವನ್ನು ಎತ್ತು ನೋಡಿದ್ರೆ ಅತ್ಯಂತ ಕಡಿಮೆ ಮತದಾನ ಆಗುವಂಥದ್ದು ಬೆಂಗಳೂರಿನಲ್ಲೇ. ಸುಮಾರು 50ರಿಂದ 55 ಅಥವಾ ಮ್ಯಾಕ್ಸಿಮಮ್ ಅಂದರೂ ಕೂಡ 60ರಿಂದ 62% ಅಷ್ಟು ಮಾತ್ರ ಯಾವುದೇ ಎಲ್ಲ ಚುನಾವಣೆ, ಅದು ವಿಧಾನಸಭೆ ಇರಲಿ ಅಥವಾ ಸ್ಥಳೀಯ ನಗರ ಪಾಲಿಕೆ ಇರಲಿ ಅಥವಾ ಲೋಕಸಭೆ ಇರಲಿ, ಎಲ್ಲ ಚುನಾವಣೆಗಳು ಕೂಡ ಇಷ್ಟೇ, ಅಂದರೆ 60% ಮ್ಯಾಕ್ಸಿಮಮ್ ವೋಟ್ ಪೋಲಿಂಗ್ ಆಗುವಂಥದ್ದು. ಸೊ ಹೀಗಾಗಿ ಈ ಬಾರಿಯ SIR ಪ್ರಕ್ರಿಯೆಯಲ್ಲಿ ಬೆಂಗಳೂರಿನಲ್ಲೇ ಅತ್ಯಂತ ಅಧಿಕ ಮತದಾರರಿಗೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಸದ್ಯಕ್ಕೆ 1,03,00,000 ಮತದಾರರಿದ್ದಾರೆ. ಸೊ ಇದ್ರ ಪೈಕಿ 49.42 ಅಂದರೆ 49,42,000 ಮಂದಿ ಈ ASDDO ಪಟ್ಟಿಗೆ ಸೇರ್ಪಡೆಗೊಂಡಿರುವಂಥದ್ದು. ಚುನಾವಣಾ ಆಯೋಗ ಈಗಾಗಲೇ ರಾಜ್ಯದಲ್ಲಿ ASDDO ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಸಪರೇಟ್ ಆಗಿ ಒಂದು ವೆಬ್ ಪೋರ್ಟಲ್ನಲ್ಲಿ ಸಪರೇಟ್ ಆಗಿರುವಂಥ ಒಂದು ವಿಭಾಗದಲ್ಲಿ ASDDO ಲೀಸ್ಟನ್ನು ಕೂಡ ಆಯಾ ವಿಧಾನಸಭಾ ಕ್ಷೇತ್ರವಾರು ಈಗಾಗಲೇ ಘೋಷಣೆ ಮಾಡಿದೆ. ಸೊ ASDDO ಏನು ಅಂತಂದರೆ ಈಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಆದರೂ ಕೂಡ ಒಂದು ಬಾರಿ ಅದನ್ನು ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ASDDO ಅಂತಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಮತ್ತು ಅದರ್ಸ್. ಸೊ ಈ 5 ಕ್ಯಾಟಗರಿಯಲ್ಲಿ ಬರುವಂಥ ಜನರನ್ನು ಈ ಒಂದು ಮತದಾರರ ಪಟ್ಟಿಯಿಂದ ಈ ಬಾರಿ SIR ಪ್ರಕ್ರಿಯೆ ಮುಖಾಂತರವಾಗಿ ಚುನಾವಣಾ ಆಯೋಗ ಹೊರಗೊಟ್ಟಿರುವಂಥದ್ದು. ಒಂದು ಆಬ್ಸೆಂಟ್ ಅಂತಂದರೆ SIR ಪ್ರಕ್ರಿಯೆಗೆ ಈ ಒಂದು SIR ಫಾರ್ಮನ್ನು ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ಮತದಾರ ನಿಗದಿತ ಸಂಬಂಧಪಟ್ಟದ್ದು ಯಾರ ಅರ್ಜಿ ಆಗಿರುತ್ತೋ ಅವರು ಇಲ್ಲದೆ ಇರುವಂಥದ್ದು, ಅವರನ್ನು ಆಬ್ಸೆಂಟ್ ಅಂತ ಪರಿಗಣಿಸಿದ್ದಾರೆ. ಜೊತೆಗೆ ಶಿಫ್ಟೆಡ್, ಮನೆ ಚೇಂಜ್ ಮಾಡ್ಕೊಂಡು ಹೋಗಿರುವಂಥವ್ರು, ಸತ್ತವರು, ಡೆಡ್ ಸತ್ತವರು, ಜೊತೆಗೆ ಡೂಪ್ಲಿಕೇಟ್, ನಕಲಿಯಾಗಿ ಇಟ್ಕೊಂಡಿರೋರು, ಜೊತೆಗೆ ಇತರೆ ಯಾವುದೇ ಕಾರಣಗಳಿಂದ ಅರ್ಜಿಯನ್ನು ಫಿಲ್ ಮಾಡೋದಕ್ಕೆ ಆಗದಿರುವಂಥವ್ರು. ಸೊ ಇವರನ್ನು ASDDO ಅಂತ ಈಗ ಚುನಾವಣಾ ಆಯೋಗ ಕನ್ಸಿಡರ್ ಮಾಡ್ತಾ ಇರುವಂಥದ್ದು. ಸೊ ಇದರಲ್ಲಿ 49,42,000 ಮತಗಳು ಬೆಂಗಳೂರಿನಲ್ಲಿ ಡಿಲೀಟ್ ಆಗುವಂಥ ಆತಂಕ, ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂಥ ಆತಂಕವನ್ನು ಎದುರಿಸ್ತಾ ಇರುವಂಥದ್ದು. ಅಂದರೆ ಹೆಚ್ಚು ಕಮ್ಮಿ ಬೆಂಗಳೂರಿನ ಮತದಾರರ ಸಂಖ್ಯೆಯ ಪ್ರಮಾಣದ ಅರ್ಧಕ್ಕರ್ಧದಷ್ಟು ಜನ ಈ SIR ಪ್ರಕ್ರಿಯೆ ಮುಖಾಂತರವಾಗಿ ಇದೀಗ ಮತದಾರರ ಪಟ್ಟಿಯಿಂದ ಹೊರಗುಳಿತಾ ಇದ್ದಾರೆ. ಈ 49 ಲಕ್ಷದ ಪೈಕಿ ಯಾರೆಲ್ಲ ಅತ್ಯಂತ ಯಾವ ಕೆಟಗರಿಯಲ್ಲಿ ಜನ ಬಿದ್ದಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಪರ್ಮನೆಂಟಾಗಿ ಮನೆ ಶಿಫ್ಟ್ ಮಾಡಿದವರು 33,80,000 ಮಂದಿ ಪರ್ಮನೆಂಟಾಗಿ ಮನೆ ಶಿಫ್ಟ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ SIR ವ್ಯಾಪ್ತಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಗೈರು ಹಾಜರು ಅಂದರೆ ಆಬ್ಸೆಂಟ್ ಆಗಿರೋರು 7,98,000 ಮಂದಿ ಆಬ್ಸೆಂಟ್ ಆಗಿದ್ದಾರೆ. ಅರ್ಜಿ ಕೊಡೋದಕ್ಕೆ ಒಂದು ಸಂದರ್ಭದಲ್ಲಿ ಅವ್ರು ಯಾರು ಕೂಡ ಈ BLOಗಳ ಕೈಗೆ ಸಿಗದೇ ಇರುವಂಥವ್ರು. ಸತ್ತವರು, ಮೃತರು 3,15,000 ಮತದಾರರು ಈ ಒಂದು ಅರ್ಜಿ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನು ಅಂದರೆ ಅವ್ರು ಸತ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಡೂಪ್ಲಿಕೇಟ್, ನಕಲಿ 60,500 ಮಂದಿ ಈ ಒಂದು SIR ಪ್ರಕ್ರಿಯೆಗೆ ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ 2 ಮತಗಳು ಇರುವಂಥದ್ದು ಚುನಾವಣಾ ಆಯೋಗಕ್ಕೆ ಗೊತ್ತಾಗಿದೆ. ಸೊ ಹೀಗಾಗಿ ಅವ್ರನ್ನೆಲ್ಲರನ್ನು ಕೂಡ ಎತ್ತಿ ASDDO ಪಟ್ಟಿಗೆ ಹಾಕಿರುವಂಥದ್ದು. ಅತ್ಯಂತ ಹೆಚ್ಚಿನ ASDDO ಪಟ್ಟಿ ಇರುವಂಥದ್ದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 18,13,000 ಮಂದಿ ASDDO ಪಟ್ಟಿಗೆ ಸೇರಿಕೊಂಡಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ನೋಡೋದಾದರೆ ಬೊಮ್ಮನಹಳ್ಳಿಯಲ್ಲಿ ಅತ್ಯಂತ ಹೆಚ್ಚಿನ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ ಮತ್ತು ಮಹದೇವಪುರ, ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತದಾರರು
ಈ ASDDO ಪಟ್ಟಿಗೆ ಸೇರಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 3,84,000 ಮಂದಿ ASDDO ಪಟ್ಟಿಗೆ ಸೇರಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥ ಒಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಈ SIR ಪ್ರಕ್ರಿಯೆಯಲ್ಲಿ ಬೆಂಗಳೂರಿನಲ್ಲಿ 49,42,000 ಮಂದಿ ಮತದಾರರ ಪಟ್ಟಿಯಿಂದ ಹೊರಗುಳಿದ್ರೆ ಬೆಂಗಳೂರಿನಲ್ಲಿ ಉಳ್ಕೊಳ್ಳುವಂಥದ್ದು ಹೆಚ್ಚು ಕಮ್ಮಿ 50 ಲಕ್ಷ ಮತದಾರರು ಮಾತ್ರ. ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿ ಬಾರಿಯೂ ಕೂಡ ಯಾವುದೇ ಚುನಾವಣೆ ನಡೆದ್ರು, ಅದು ಲೋಕಸಭೆ ಇರಲಿ, ವಿಧಾನಸಭೆ ಇರಲಿ, ಅಥವಾ ಸ್ಥಳೀಯ BBMP ಚುನಾವಣೆ, ಹಿಂದೆ ನಡೆದಂಥ BBMP ಚುನಾವಣೆ, ಇನ್ನು ಮುಂದೆ ನಡಿಬೇಕಾಗಿರುವಂಥ GBA ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆ, ಯಾವುದೇ ಚುನಾವಣೆಗಳಾದರೂ ಕೂಡ ಬೆಂಗಳೂರಿನಲ್ಲಿ ವೋಟ್ ಪೋಲ್ ಆಗುವಂಥದ್ದೇ 55ರಿಂದ 60% ಮಾತ್ರ. ಸೊ ಈಗ 1 ಕೋಟಿಗೆ 50% ಅಂತಂದರೆ ಹೆಚ್ಚು ಕಮ್ಮಿ 50 ಲಕ್ಷ ಜನ ಮತ ಹಾಕ್ತಾರೆ ಅಂತ ಇಟ್ಕೋಬೋದು. ಈಗ ASDDO ಪಟ್ಟಿಯಿಂದ ಹೆಚ್ಚು ಕಮ್ಮಿ 50 ಲಕ್ಷ ಮಂದಿ ಮತದಾರರ ಪಟ್ಟಿಯಿಂದ ಹೊರಗುಳಿದ್ರೆ ಮತ್ತೆ ಇಲ್ಲಿ ಮತ ಹಾಕೋದಕ್ಕೆ ಅರ್ಹತೆ ಇರುವಂಥವ್ರು ಉಳ್ಕೊಳ್ಳೋದು ಕೇವಲ 50 ಲಕ್ಷ ಮಂದಿ ಮಾತ್ರ, 51-52 ಲಕ್ಷ ಮತದಾರರು ಮಾತ್ರ. ಸೊ ಈ ಪೈಕಿ 55ರಿಂದ 60% ಮತದಾನ ಆದರೂ ಕೂಡ 25ರಿಂದ 30 ಲಕ್ಷ ಮಂದಿ ಮಾತ್ರ ಮತದಾನ ಮಾಡ್ದಂಗಾಗುತ್ತೆ. ಸೊ ಇದು ಒಂದು ಜನಪ್ರತಿನಿಧಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ನಗರ ಪಾಲಿಕೆಯ ಕಾರ್ಪೊರೇಟರ್ ಸದಸ್ಯನನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಜನರ ಮತದಾನ ಸಾಕಾ ಅನ್ನುವಂಥ ಒಂದು ನೈತಿಕ ಪ್ರಶ್ನೆ ಇಲ್ಲಿ ಹುಟ್ಕೊಳ್ಳುವಂಥದ್ದು. ಸೊ ಈ ಪ್ರಶ್ನೆ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂತಂದರೆ, ಇತ್ತೀಚೆಗೆ BBMPಯನ್ನು ನೈಪಥ್ಯಕ್ಕೆ ಸರಿಸಿ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವಂಥ ಒಂದು ಹೊಸ ಆಡಳಿತ ಸಿಸ್ಟಮನ್ನು, ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಈಗ ಜಾರಿಗೆ ತಂದು ಅದರ ಮುಖಾಂತರವಾಗಿ ಬೆಂಗಳೂರನ್ನು ನಡೆಸ್ತಾ ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ 5 ನಗರ ಪಾಲಿಕೆಗಳನ್ನು ಮಾಡಿದೆ, 5 ನಗರ ಪಾಲಿಕೆ 369 ವಾರ್ಡ್ಗಳನ್ನು ಮಾಡಿದೆ. ಸೊ ಈ 369 ವಾರ್ಡ್ಗಳನ್ನು ವಿಂಗಡಿಸಿರುವಂಥದ್ದೇ ಈ ಮತದಾರರ ಸಂಖ್ಯೆಯ ಮತದಾರರ ಆ ಒಂದು ಸ್ಟ್ರೆಂತ್ ಏನಿದೆ ಅದರ ಆಧಾರವಾಗಿ. ಸೊ ಈಗ ASDDO SIR ಪ್ರಕ್ರಿಯೆ ಮುಖಾಂತರವಾಗಿ ಇಷ್ಟು ಮಂದಿ ಮತದಾರರ ಪಟ್ಟಿಯಿಂದ ಹೊರಗಡೆ ಬಿದ್ದರೆ ಈ GBAಯನ್ನು ಅಥವಾ ಈ ವಾರ್ಡ್ಗಳನ್ನು ಮರು ವಿಂಗಡಣೆ ಮಾಡಿಕೊಂಡು ಆಡಳಿತ ನಡೆಸೋದಕ್ಕೆ ಏಕೆ ಸಾಧ್ಯ, ಇದು ಆಗುತ್ತಾ, ನೈತಿಕವಾಗಿ ಇದರ ಸಾಧಕ ಬಾಧಕ ಏನು ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ. ವಾರ್ಡ್ಗಳನ್ನು ವಿಂಗಡಣೆ ಮಾಡಿರುವಂಥದ್ದು ಈ ಮತದಾರರ ಜನಸಂಖ್ಯೆ ಆಧಾರದ ಮೇರೆಗೆ, ಜನಸಂಖ್ಯೆ ಆಧಾರ ಇರುವಂಥದ್ದು ಮತದಾರರ ಪಟ್ಟಿಯ ಮೇಲೆ ಆ ಒಂದು ಸಿಸ್ಟಮ್ನ ಡೇಟಾವನ್ನು ತೆಗೆದುಕೊಂಡು ಇಲ್ಲಿ ಏನು ಇಷ್ಟು ಜನ ಇದ್ದಾರೆ ಅಂತ ಮತದಾರರಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈ 5 ನಗರ ಪಾಲಿಕೆಗಳನ್ನು GBA ಹೇಗೆ ನಡೆಸೋದಕ್ಕೆ ಸಾಧ್ಯ? ಈ 50 ಲಕ್ಷ, ಈಗ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರೆ ಅಂತ ನಮಗೆ ವರ್ಷದಿಂದ ವರ್ಷಕ್ಕೆ ಡೇಟಾ ಅಪ್ಡೇಟ್ ಮಾಡ್ತಾ ಹೋಗುತ್ತೆ. ಆದರೆ ನಮ್ಮ ಬಳಿ ಇರುವಂಥ ಅಧಿಕೃತ ಮಾಹಿತಿ ಏನು ಅಂತಂದರೆ 2011ರ ಜನಸಂಖ್ಯೆಯ ಪ್ರಕಾರ ಬೆಂಗಳೂರಿನಲ್ಲಿ ಇರುವಂಥದ್ದು 83-85 ಲಕ್ಷ ಜನಸಂಖ್ಯೆ ಮಾತ್ರ. ಈಗ 2011ರ ಜನಗಣತಿ ಮುಗಿದಾದ್ಮೇಲೆ ಜನಗಣತಿ ಇನ್ನೂ ಕೂಡ ಆಗಿಲ್ಲ. ಜನಗಣತಿ ಮಾಡೋದಕ್ಕೆ ಇತ್ತೀಚೆಗೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ಶುರು ಮಾಡಿದರೂ ಕೂಡ ಜನಗಣತಿ ಸಂಪೂರ್ಣವಾಗಿ ಮುಗ್ದಿಲ್ಲ. ಸೊ ಹೀಗಾಗಿ ನಾವು ಇನ್ನೂ ಕೂಡ ನಮ್ಮ ಬಳಿ ಇರುವಂಥ ಜನಸಂಖ್ಯೆಯ ಅಧಿಕೃತ ಮಾಹಿತಿ ಏನು ಅಂತ ಕೇಳಿದ್ರೆ 2011ರ ಜನಸಂಖ್ಯೆ ಅಂತಲೇ ಹೇಳಬೇಕಾಗುತ್ತೆ, ಜನಗಣತಿ ಅಂತಲೇ ಹೇಳಬೇಕಾಗುತ್ತೆ. ಸೊ ಈಗ ಇಷ್ಟು ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ GBAಯ 5 ನಗರ ಪಾಲಿಕೆಗಳನ್ನು ಯಾವ ಆಧಾರದ ಮೇರೆಗೆ ಇಲ್ಲಿ ಆಡಳಿತ ನಡೆಸಬೇಕಾಗುತ್ತೆ ಮತ್ತು ಇದನ್ನು ಯಾವ ಆಧಾರದ ಮೇರೆಗೆ ರೂಪಿಸಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಚುನಾವಣಾ ಆಯೋಗವು ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ನೈತಿಕ ಹೊಣೆಯನ್ನು ಹೊತ್ಕೊಂಡಿರಲೇಬೇಕಾಗುತ್ತೆ. ಯಾಕೆಂತಂದರೆ ಒಂದು ಇಷ್ಟು ದೊಡ್ಡ ನಗರದಲ್ಲಿ ಅರ್ಧಕ್ಕರ್ಧ ಜನರ ಮತದಾನವನ್ನು ASDDO ಪಟ್ಟಿಗೆ ಸೇರಿಸಿ ಮತಪಟ್ಟಿಯಿಂದ ಕೈ ಬಿಡಲಾಗುತ್ತೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ನಮ್ಮ ಮುಂದೆ ಇರುವಂಥದ್ದು. ಈಗ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ನೀವು ನಿಮ್ಮ ಹೆಸರು ASDDO ಪಟ್ಟಿಯಲ್ಲಿ ಸೇರ್ಕೊಂಡಿದ್ರೆ ಫಾರ್ಮ್ 6 ಫಿಲ್ ಮಾಡ್ಕೊಂಡು ಮತ್ತೆ ನಿಮಗೆ ಏನು ಮತದಾರರ ಪಟ್ಟಿಗೆ ಬರೋದಕ್ಕೆ ಅವಕಾಶ ಇದೆ ಅಂತ. ಆದರೆ ಇಲ್ಲೂ ಕೂಡ ಒಂದು ಟೆಕ್ನಿಕಲ್ ಸಮಸ್ಯೆ ಇರುವಂಥದ್ದು. ಒಬ್ಬ ಫಾರ್ಮ್ 6 ಇರುವಂಥದ್ದು ಒಬ್ಬ ಹೊಸ ಮತದಾರ, ಚೊಚ್ಚಲ ಮತದಾರ, 18 ವರ್ಷ ತುಂಬಿರುವಂಥ ಒಬ್ಬ ವ್ಯಕ್ತಿ, ನಾನು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕ ನೀತಿ ರಿವಾಜುಗಳನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೇನೆ, ಸೊ ಹೀಗಾಗಿ ನನಗೆ ಮತದಾನದ ಹಕ್ಕನ್ನು
ಕೊಡುವಂಥ ಒಂದು ಮನವಿಯನ್ನು ಫಾರ್ಮ್ 6 ಮೂಲಕವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಬ್ಬ ವ್ಯಕ್ತಿ ಮಾಡುವಂಥದ್ದು. ಅಂದರೆ ಹೊಸ ಚುನಾವಣೆಯನ್ನು ಎದುರಿಸೋದಕ್ಕೆ ಒಬ್ಬ ವ್ಯಕ್ತಿ 18 ವರ್ಷ ತುಂಬಿರುವಂಥ ಮನುಷ್ಯ ಮಾಡುವಂಥದ್ದು. ಸೊ ಈ ಸಂದರ್ಭದಲ್ಲಿ ASDDO ಪಟ್ಟಿಯಲ್ಲಿ ಸೇರಿರುವಂಥವ್ರು ಇಷ್ಟು ವರ್ಷಗಳ ಕಾಲ ಯಾವುದೇ ಮತದಾನ ಮಾಡಿದ್ದಾರೆ, ಇಲ್ಲೇ ನೆಲೆಸ್ಕೊಂಡಿದ್ದಾರೆ. ಈಗ ಅವರು ಯಾವುದೋ ಒಂದು ಕಾರಣದ ಮೇರೆಗೆ ಮತಪಟ್ಟಿಯಿಂದ ಕೈ ಬಿಟ್ಟು ASDDO ಪಟ್ಟಿಗೆ ಸೇರ್ಕೊಂಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ನಾನು ಚೊಚ್ಚಲವಾಗಿ ಮತವನ್ನು ಹಾಕ್ತಾ ಇದ್ದೇನೆ, ನಾನು ಇದುವರೆಗೂ ಕೂಡ ಯಾವುದೇ ಮತದಾನದಲ್ಲಿ ಭಾಗವಹಿಸಿಲ್ಲ, ನನಗಿನ್ನೂ ಕೂಡ 18 ವರ್ಷ ಅಥವಾ ಸೋ ಮೊದಲ ಮತದಾರ ಅನ್ನುವಂಥದ್ದನ್ನು ಘೋಷಣೆ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ನಮ್ಮ ಮುಂದೆ ಮತ್ತೆ ಎದುರಾಗ್ತಾ ಇರುವಂಥದ್ದು. ಫಾರ್ಮ್ 8 ಯಾಕೆ ಚುನಾವಣಾ ಆಯೋಗ ಮಾಡಿಸ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ಇದಕ್ಕೆ ಉತ್ತರ ಒಂದು ಕಡೆಯಿಂದ ಚುನಾವಣಾ ಆಯೋಗ ಕೊಡಬೇಕಾಗುತ್ತೆ. ಮತ್ತೆ ಇಷ್ಟೊಂದು ಮತದಾರರನ್ನ ಕೈ ಬಿಟ್ಟರೆ ಬೆಂಗಳೂರಿನ ಆಡಳಿತ ಅಥವಾ ಬೆಂಗಳೂರಿನ GBA ವ್ಯಾಪ್ತಿ 5 ನಗರ ಪಾಲಿಕೆಗಳ ಚುನಾವಣೆಯನ್ನ ಯಾವ ರೀತಿ ನಡೆಸಬೇಕಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಗೆ ರಾಜ್ಯ ಸರ್ಕಾರವು ಕೂಡ ಉತ್ತರ ಕಂಡುಕೊಡ್ಬೇಕಾಗಿರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.